ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಕನ್ನಡದಲ್ಲಿ ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೇಖಕರು ಡಾಕ್ಟರ್ ಎಂ ಅಕ್ಬರ್ ಅಲಿ. ಜನನ 1925 ಮಾರ್ಚ್ 3ರಂದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ವಿದ್ಯಾಭ್ಯಾಸ ಸಾಂಗ್ಲಿ ಹಾಗೂ ಪುಣೆಯಲ್ಲಿ. ವೃತ್ತಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು. ಕೃತಿಗಳು ಅಷ್ಟಷಟ್ಪದಿ ಸಂಗ್ರಹದಲ್ಲಿ ವಿಷಸಿಂಧು, ಕವನ ಸಂಗ್ರಹಗಳಲ್ಲಿ ನವಚೇತನ, ಗಂಧಕೇಶ್ವರ ಸುಮನ ಸೌರಭ ಹಾಗೂ ಚುಟುಕು ಸಂಗ್ರಹದಲ್ಲಿ ಅವ್ವ, ಕಾದಂಬರಿಯಲ್ಲಿ ನಿರೀಕ್ಷೆಯಲ್ಲಿ. 1989ರಿಂದ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈಗ ಅಭ್ಯಾಸದಲ್ಲಿ ಫಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ? ಉತ್ತರ: ಜಗ್ಗದೆಯೇ ಕುಗ್ಗದೆಯೇ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೋಗದಿ ನೀಟಾಗಿ ನಿಂದಿರುತ್ತದೆ. ಪ್ರಶ್ನೆ 2. ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಉತ್ತರ: ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳು ಇರಬೇಕೆನ್ನುವರು. ಪ್ರಶ್ನೆ 3. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನಿರ್ಜನದ ಮರುಭೂಮಿಯ ಹರಹು ಎಂದು ಕರೆಯುತ್ತಾರೆ. ಪ್ರಶ್ನೆ 4. ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಉತ್ತರ: ನಿನ್ನನ್ನೇ ಧ್ರುವತಾರೆ ಎಂದು ಕವಿ ಕರೆಯುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಜಗ ಅಂದರೆ ಎರಡೆರಡು ಸಮಾನಾರ್ಥಕವನ್ನು ಬರಿಬೇಕಾಗತ್ತೆ ಮಕ್ಕಳ. ವಿಶ್ವ ಹಾಗೂ ಪ್ರಪಂಚ. ಜಗ ಅಂತಂದರೆ ವಿಶ್ವ ಹಾಗೂ ಪ್ರಪಂಚ. ಸತ್ಯ ನಿಜ ಹಾಗೂ ದಿಟ. ಮರಳುಗಾಡು ಮರುಭೂಮಿ. ಪ್ರವಾಹ ನೆರೆ ಹಾಗೂ ಅತಿವೃಷ್ಟಿ. ಪ್ರೀತಿ ಅನುರಾಗ ಹಾಗೂ ಒಲವು. ಅನುಗ್ರಹ ಕೃಪೆ ಹಾಗೂ ಆಶೀರ್ವಾದ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. ಸ್ವತಂತ್ರ ಸ್ವಾತಂತ್ರ್ಯ. ವಿಶಾಲ ವೈಶಾಲ್ಯ. ನವೀನ ನಾವೀನ್ಯ. ಕಠಿಣ ಕಾಠಿಣ್ಯ. ಕರುಣ ಕಾರುಣ್ಯ. ಮಧುರ ಮಾಧುರ್ಯ. ಇವೆಲ್ಲವೂ ಭಾವನಾಮ ರೂಪಗಳು. ನೆಕ್ಸ್ಟು ನಿಮಗೆ ಕೊಟ್ಟಿರುವಂತಹ ಚಟುವಟಿಕೆಯನ್ನು ನೋಡಿ ಮಕ್ಕಳ. ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ. ನೀವು ಹಾಗೂ ನಿಮ್ಮ ಸ್ನೇಹಿತರು ಒಂದು 3-4 ಜನ ಸೇರಿಕೊಂಡು ಇದನ್ನು ಗಟ್ಟಿಯಾಗಿ ಹಾಡಿ ಅಭ್ಯಾಸ ಮಾಡ್ಕೋಬೇಕು. ಓಕೆನಾ? ಭಾಷಾಭ್ಯಾಸದಲ್ಲಿ ಫಸ್ಟ್ ಹೆಡಿಂಗ್ ನೋಡಿ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ಮೊದಲನೇದಾಗಿ, ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ಸರಿಪಡಿಸಿದಂತಹ ಉತ್ತರವನ್ನು ನೋಡಿ. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ ಅಥವಾ ತಿನ್ನುತ್ತಿದೆ, ಎರಡೂ ಆಗುತ್ತೆ. ಓಕೆನಾ? ಎರಡನೇದಾಗಿ, ಅಣ್ಣ ಅಣ್ಣವನ್ನು ಉಣ್ಣುತ್ತಾನೆ. ಸರಿಯಾದಂತಹ ಉತ್ತರ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ಮೂರನೇದಾಗಿ, ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಸರಿಯಾದಂತಹ ಉತ್ತರ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ನಾಲ್ಕನೇದಾಗಿ, ನಮ್ಮ ಶಾಲೆಯ ಆಸಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಸರಿಯಾದಂತಹ ಉತ್ತರ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.